ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು 11th ಗೊತ್ತಾಗುತ್ತೆ. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಪ್ರಾವಿಡೆನ್ಸ್. ಅದು ಆಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು. ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ ಬನ್ನಿ. ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು. ಆವಾಗ ವಿಚಾರಕ್ಕೆ ಕಂಟಿನ್ಯೂ ಕೇಳೋದಾದ್ರೆ, ಡೆವಿಲ್ ಅನ್ನುವಂತ ಒಂದು ಟೈಟಲ್ 2018ಕ್ಕೆ ರಿಜಿಸ್ಟರ್ ಆದ್ರೂ ಕೂಡ ಕತೆ ನರೇಷನ್ ಆದ್ಮೇಲೆ ದರ್ಶನ್ ಅವರೇ ಹೀರೋ ಆಗ್ಬೇಕು ಅಂತ ಕನ್ಸಿಡರ್ ಮಾಡ್ಕೊಂಡು ಕತೆ ರೆಡಿ ಮಾಡಿದ್ರು, ಅಥವಾ ಆ ಕತೆ ಎಲ್ಲ ರೆಡಿ ಆದ್ಮೇಲೆ ದರ್ಶನ್ ಅವರಿಗೆ ಆಕ್ಟ್ ಆಗುತ್ತೆ ಅಂತ ಅನಿಸಿದ್ದ ನಿಮ್ಗೆ? ಇಲ್ಲ, ನನಗೆ ಆಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಕಥೆ ಮಾಡಿ ಗೊತ್ತಿಲ್ಲ, ಅಂದ್ರೆ ನನಗದು ಬರಲ್ಲ ಬೇಸಿಕಲಿ. ಕತೆ ಒಂದು ಲೈನ್ ನಮ್ಮ ಹತ್ರ ರೆಡಿ ಇತ್ತು ಆಕ್ಚುಲಿ. ಸೊ ಹಾಗಾಗಿ ಆ ಲೈನ್ ನಾನು ದರ್ಶನ್ ಅವ್ರಿಗೆ ನರೇಟ್ ಮಾಡಿದೆ, ಈ ತರ ಒಂದು ಲೈನ್ ಇದೆ, ನನ್ನ ಥಾಟ್ ಇದೆ, ನಿಮ್ಗೆ ಇಷ್ಟ ಆದ್ರೆ ಹೇಳಿ ಅಂತ. ಸೊ ಅವ್ರು ಇನ್ಸ್ಟೆಂಟ್ ಆಗಿ ರಿಯಲಿ ಲೈಕ್ ಇಟ್, ತುಂಬಾ ಇಷ್ಟಪಟ್ರು ಅದನ್ನ. ಹಾಗಾಗಿ ಅದು ಇಷ್ಟಪಟ್ಟ ಮೇಲೆ ನಾನು, ಕಾಂತರಾಜು, ಆಮೇಲೆ MS ಅಭಿಷೇಕ್ ಅವರು, ನಾವೆಲ್ಲ ಕೂತು ಅದನ್ನ ಒಂದು ಫಾರ್ಮ್ಯಾಟಿಗೆ ತಗೊಂಡು ಬಂದ್ವಿ ಬೇಸಿಕಲಿ. ಸೊ ಹಾಗಾಗಿ ಆ ಥರ ಶುರು ಆಗಿದ್ದು ಸಿನಿಮಾ. ಸರ್, ಈಗ ಒಂದು ಕತೆ ಆರಂಭದಲ್ಲಿ ಇದ್ದಿದ್ದೆ ಈಗ ನಿಮ್ಗೆ ಅನ್ಕೊಂಡೆ ಬಂತ ಅನ್ನೋಂಥದ್ದು ಒಂದ್ ಕಡೆ ಆದ್ರೆ, ಈ ಎಲ್ಲಾ ಘಟನೆಗಳಾದ್ಮೇಲೆ ಏನ್ ಚೇಂಜಸ್ ಆಯ್ತು ಸರ್ ಡೆವಿಲ್ ಅಲ್ಲಿ ಅನ್ನುವಂಥದ್ದು? ಮತ್ತೆ ಬಜೆಟ್ ವಿಚಾರದಲ್ಲಿ ನಿಮಗೆ ಅದನ್ನ ಮ್ಯಾನೇಜ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್ ಆಯ್ತು? ಯಾಕಂತಂದ್ರೆ ತುಂಬಾ ಗ್ಯಾಪ್ ಆಯ್ತು, ಅದನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬಾ ವಿಷಯಗಳು ಕೇಳಿ ಬಂತು. ಹಾಗಾಗಿ ಸರ್, ಅದೆಲ್ಲ ಒಂದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಪ್ರೊಡಕ್ಷನ್ ಆಕ್ಚುಲಿ. ಅದು ಹೇಗೆ ಅಂದ್ರೆ, ನಾನು ಬಂದು ಈಗ ನನ್ಗೆ ಈಗಾಯ್ತು ಅಂತ ಹೇಳ್ಕೊಂಡ್ರೆ, ಈಗ ನನ್ನ ಮನೆ ತೊಂದರೆನ ನಾನು ನಿಮ್ಮ ಹತ್ರ ಹೇಳ್ಕೊಂಡ್ರೆ, ದಟ್ ಇಸ್ ನಾಟ್ ಲೈಕ್ ದಟ್. ನಥಿಂಗ್ ಇಸ್ ಅ ಪ್ರಾಬ್ಲಮ್ ಹಿಯರ್ ಆಕ್ಚುಲಿ. ಅದು ಒಂದೊಂದು, ಈಗ ಸೆಟ್ಟಲ್ಲೇ ಅಷ್ಟೇ, ನಾವೇನೋ ಶುರು ಮಾಡಿರ್ತೀವಿ, ಇವತ್ತು ಇಷ್ಟು ಮುಗಿಸ್ಬೇಕು ಅಂದ್ಕೊಂಡಿರ್ತೀವಿ, ಸಡನ್ ಆಗಿ ಮಳೆ ಬರುತ್ತೆ. ಸೊ ಹಾಗೇನೆ ಪ್ರತಿಯೊಂದು ಹಂತದಲ್ಲೂ ಏನೇ ಚಾಲೆಂಜಸ್ ಬಂದ್ರು ಅದನ್ನ ಫೇಸ್ ಮಾಡಕ್ ನಾವು ರೆಡಿ ಇದ್ವಿ. ಸೊ ಅದು ಯಾವತ್ತು ನಾವು ಬಡ್ಜೆಟ್ಗೆ ಇದಾಗುತ್ತೆ ಅದಾಗುತ್ತೆ ಅಂತ ಡೆಫಿನೆಟ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಎಲ್ಲ ಆ ಕಡೆ ಈ ಕಡೆ ಆಗುತ್ತೆ, ಅದನ್ನ ನಿಭಾಯಿಸ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಪ್ರಕಾಶ್ ಸರ್, ಸಾರಿ, ದರ್ಶನ್ ಅವ್ರ ಕ್ಯಾರೆಕ್ಟರ್ಗೆ ತುಂಬಾ ಶೇಡ್ಸ್ ಇದೆ, ಬಟ್ ಅವರು ಎಷ್ಟು ಕ್ಯಾರೆಕ್ಟರ್ ಮಾಡಿದ್ದಾರೆ ಅನ್ನೋದು 11th ಗೊತ್ತಾಗುತ್ತೆ. ಪ್ರಕಾಶ್ ಸರ್, ಈಗ ಡೆವಿಲ್ ಲೋಗೋ ಹಿಂದೆ ಒಂದು ಕಣ್ಣಿದೆ, ಐ ಆಫ್ ಪ್ರಾವಿಡೆನ್ಸ್ ಅಥವಾ ಡಿವೈನ್ ಪ್ರಾವಿಡೆನ್ಸ್. ಅದು ಆಕ್ಚುಲಿ ಕಾಣಿಯವ್ರು ಇಟ್ಟಿದ್ದು ನನಗೂ ಗೊತ್ತಿರಲಿಲ್ಲ. ಆಕ್ಚುಲಿ ನಾನು ಆಮೇಲೆ ಗಮನಿಸಿದಾಗಲೇ ಗೊತ್ತಾಗಿದ್ದು. ನಾನು ಕಾಣಿಯವ್ರಿಗೆ ಕತೆ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದನ್ನ ಅವರು ಡಿಪಿಕ್ಟ್ ಮಾಡಿದ್ರು. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಕಮ್ ಫ್ರಮ್ ಕಾಣಿ. ಪ್ರಕಾಶ್ ಸರ್, ಒಂದು ಈ ಕಡೆ ಬನ್ನಿ. ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಶುರುವಾಗುತ್ತೆ, ಒಂದು ಘಟನೆಯಿಂದ ಎಲ್ಲ ನಿಂತೇ ಹೋಗುತ್ತೆ ಅನ್ನೋಂಥ ಪರಿಸ್ಥಿತಿ ಬಂದಾಗ ನಿಮ್ಮ ನಿಲುವು ಏನಿತ್ತು? ಏನಿಲ್ಲ, ಒಂದು ದಿವಸ ಬರ್ತಾರೆ, ತಿರುಗಿ ಸಿನಿಮಾ ಶುರು ಮಾಡ್ತೀವಿ, ಮುಗಿಸ್ತೀವಿ ಅನ್ನೋ ಒಂದು ನಂಬಿಕೆ ಇತ್ತು, ಒಂದು ಭರವಸೆ ಇತ್ತು ಅಷ್ಟೇ.